ರಾಮ ಮಂದಿರ, ಅಯೋಧ್ಯೆಯಲ್ಲಿ ರಾಮ ಮಂದಿರ, ಕೋಟಿ ಕೋಟಿ ಭಾರತೀಯರ ದಶಕಗಳ ಕನಸು ನನಸಾಗಿ 1 ವರ್ಷ ಕಳೆದಿದೆ. ಈ ಸಂದರ್ಭದಲ್ಲಿಯೇ ಭಾರತೀಯರ ಶ್ರದ್ಧಾ ಕೇಂದ್ರ ಅಯೋಧ್ಯೆಯಲ್ಲಿ ಮತ್ತೊಂದು ಹಬ್ಬ ಇವತ್ತು ನಡೀತಾ ಇದೆ. ಹೌದು, ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಮಂದಿರ ನಿರ್ಮಾಣದ ಕಾರ್ಯ ಪೂರ್ಣಗೊಂಡಿದೆ. ಹೀಗಾಗಿ ಇವತ್ತು ದೇಗುಲದ ಮೇಲೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಧರ್ಮಧ್ವಜ ಕೇಸರಿ ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ರಾಮ ಮಂದಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನವಾಗುತ್ತೆ. 12:35 ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ಈ ಶುಭ ಮುಹೂರ್ತ ಇದೆಯಲ್ಲ, ಇದು ರಾಮ ಮತ್ತು ಸೀತೆ ಮದುವೆಯಾದಂತಹ ಶುಭ ಮುಹೂರ್ತ ಅಂತ ಕೂಡ ಹೇಳ್ತಾರೆ. ಮೋದಿ ಜೊತೆಗೆ RSS ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ಅವರು ಸೇರಿದಂತೆ ದೇಶದ ವಿವಿಧೆಡೆಯಿಂದ 6,000 ಪ್ರಮುಖ ಗಣ್ಯರು ಭಾಗವಹಿಸ್ತಾರೆ. ಸಾರ್ವಜನಿಕರಿಗೆ ಇವತ್ತು ಯಾವುದೇ ಪ್ರವೇಶ ಇರೋದಿಲ್ಲ. ಮೋದಿ ಸ್ವಾಗತಕ್ಕೆ ದೇಗುಲ ನಗರಿಯಲ್ಲಿ ಸಕಲ ರೀತಿಯ ಸಿದ್ಧತೆಯಾಗಿದೆ. ಅಯೋಧ್ಯೆಯ ಏರ್ಪೋರ್ಟ್ನಿಂದ ಸಾಕೇತ್ ಕಾಲೇಜಿಗೆ ಹೆಲಿಕಾಪ್ಟರ್ನಲ್ಲಿ ಬರಲಿರುವ ಮೋದಿ ಅಲ್ಲಿಂದ ರಾಮಪಥದಲ್ಲಿ ಸುಮಾರು 1 ಕಿಲೋಮೀಟರ್ ರೋಡ್ ಶೋವನ್ನು ನಡೆಸಲಿದ್ದಾರೆ. ಈ ರಾಮಪಥವನ್ನು 8 ವಲಯಗಳಾಗಿ ವಿಂಗಡಿಸಿದ್ದು, ಪ್ರತಿ ವಲಯದಲ್ಲೂ ಕೂಡ ಸ್ವಸಹಾಯ ಗುಂಪುಗಳ ಮಹಿಳೆಯರು ಸಾಂಪ್ರದಾಯಿಕ ರೀತಿಯಲ್ಲಿ ಥಾಲಿ, ಆರತಿ, ಹೂವಿನ ಹಾರ, ನಮಸ್ಕಾರ ಮುದ್ರೆಯೊಂದಿಗೆ ಸ್ವಾಗತಿಸಲಿದ್ದಾರೆ. ಜೊತೆಗೆ ಸಾಧು ಸಂತರು, ವೇದ ಮಂತ್ರಗಳು, ಶಂಖ ಗಂಟೆಗಳ ನಾದವೂ ಕೂಡ ಇರುತ್ತೆ. ಅಲ್ಲದೆ ಮಹರ್ಷಿಗಳಾದ ವಶಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯ, ವಾಲ್ಮೀಕಿ, ದೇವಿ ಅಹಲ್ಯ, ಮಾತಾ ಶಬರಿಗೆ ಸಂಬಂಧಿಸಿದಂತಹ ದೇವಾಲಯಗಳನ್ನು ಹೊಂದಿರುವಂತಹ ಸಪ್ತ ಮಂದಿರಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಡ್ತಾರೆ. ಇದಾದ ನಂತರ ಶೇಷಾವತಾರ ಮಾತಾ ಅನ್ನಪೂರ್ಣ ಮಂದಿರ, ತದನಂತರ ರಾಮ ದರ್ಬಾರ್ ಗರ್ಭಗೃಹದಲ್ಲೂ ಕೂಡ ದರ್ಶನ ಮತ್ತು ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಟೈಟ್ ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡಲಾಗಿದೆ. 2 ದಿನ ಭಕ್ತರಿಗೆ ನಿರ್ಬಂಧ ಹೇರಲಾಗಿದೆ. ಜೊತೆಗೆ ಇವತ್ತು ಇಡೀ ದಿನ ರಾಮನೂರು ಅಯೋಧ್ಯೆಯಲ್ಲಿ ಕಾರ್ಯಕ್ರಮಗಳೇ ನಡೆಯುತ್ತೆ. ಹಾಗಾದರೆ ಕೇಸರಿ ಧ್ವಜ ಇದರ ವಿಶೇಷತೆ ಏನು? 191 ಅಡಿ ಎತ್ತರವಿರುವಂತಹ ರಾಮ ಮಂದಿರ. ಈ ರಾಮ ಮಂದಿರದ ಕಳಶದ ಮೇಲೆ ಇವತ್ತು ಕೇಸರಿ ಧ್ವಜವನ್ನು ಹಾರಿಸುವಂತಹ ಕೆಲಸ ಆಗುತ್ತೆ. ಧ್ವಜಾರೋಹಣವನ್ನು ಮಾಡುವಂತಹ ಕೆಲಸ ಆಗುತ್ತೆ. ಇದಕ್ಕೆ ಮುಖ್ಯ ಅತಿಥಿಯೇ ಪ್ರಧಾನಿ ನರೇಂದ್ರ ಮೋದಿಯವರು. ಕಳೆದ ಜನವರಿ 22ರಂದು ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿಯವರೇ ರಾಮ ಮಂದಿರವನ್ನು ಕೂಡ ಉದ್ಘಾಟನೆ ಮಾಡಿದರು, ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದರು. ಅದಾದ ಮೇಲೆ ಮತ್ತೊಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ರಾಮ ಮಂದಿರದ ಮೇಲ್ಭಾಗದಲ್ಲಿ ಕೇಸರಿ ಧ್ವಜ ಇವತ್ತಿನಿಂದ ರಾರಾಜಿಸುತ್ತೆ. ಸುಮಾರು 4 ಕಿಲೋಮೀಟರ್ ದೂರದಿಂದಲೂ ಕೂಡ ನೋಡಿದ್ರು ನಿಮಗೆ ಈ ಧ್ವಜ ಕಾಣಿಸುತ್ತೆ. 20 ಅಡಿ ಉದ್ದ ಇರುತ್ತೆ, 10 ಅಡಿ ಅಗಲದ ದೈವಿಕ ಧ್ವಜ ಆಗಿದೆ. ಈ ದೈವಿಕ ಧ್ವಜ ಹಲವು ವಿಶೇಷತೆಗಳನ್ನು ಕೂಡ ಒಳಗೊಂಡಿದೆ. ತ್ರಿಕೋನಾಕಾರದ ಕೇಸರಿ ಧ್ವಜ, ತ್ರಿಕೋನಾಕಾರದ ಕೇಸರಿ ಧ್ವಜ ಪಕ್ಕದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಹೇಗೆ ಕಾಣಿಸುತ್ತೆ ಅದು ಅಂತ ಹೇಳಿ. ಈ ಧ್ವಜದಲ್ಲಿ ಹಲವು ವಿಶೇಷತೆಗಳಿದಾವೆ. ಈ ತೇಜಸ್ಸು, ಶೌರ್ಯದ ಸಂಕೇತಿಸುವಂತಹ ಸೂರ್ಯನಾಕಾರದ ಕೇಸರಿ ತೋರಿಸ್ತಾ ಇರುವಂಥದ್ದು ಕೇಸರಿ ಧ್ವಜದ ವಿಶೇಷತೆಗಳಲ್ಲಿ ಇದು ಕೂಡ ಒಂದಾಗಿರುವಂಥದ್ದು. ಅದರ ಜೊತೆಗೆ ರಾಮನ ತೇಜಸ್ಸಿರುತ್ತೆ, ಶೌರ್ಯದ ಸಂಕೇತವಿರುತ್ತೆ, ಸೂರ್ಯ ಕೂಡ ಇರುವಂಥದ್ದು, ಸೂರ್ಯ ವಂಶಸ್ಥನೇ ರಾಮನು ಕೂಡ ಆಗಿರುವಂಥದ್ದು. ಜೊತೆಗೆ ಇದರಲ್ಲಿ ಓಂ ಇರುತ್ತೆ, ತ್ರೇತಾಯುಗದ ಚಿಹ್ನೆಗಳು ಕೂಡ ಈ ಕೇಸರಿ ಧ್ವಜದಲ್ಲಿರುತ್ತೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಇದನ್ನು ರೆಡಿ ಮಾಡಿರುವಂಥದ್ದು, ತಯಾರಿಸಿರುವಂಥದ್ದು, ಕೈಯಲ್ಲಿಯೇ ಈ ಧ್ವಜವನ್ನು ತಯಾರಿಸಿರುವಂಥದ್ದು ಇದರ ಮತ್ತೊಂದು ವಿಶೇಷತೆಗಳಲ್ಲಿ ಒಂದು. ನಾಗರ ವಾಸ್ತುಶಿಲ್ಪದ ಗೋಪುರದ ಮೇಲೆ ಈ ಧ್ವಜ ಇರುತ್ತೆ. ಈ ಹಿಂದೆ ರಾಮನ ಆಡಳಿತದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಧ್ವಜ ಇತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಇವತ್ತೇ ಯಾಕೆ ಈ ಕೇಸರಿ ಧ್ವಜವನ್ನು ಧ್ವಜಾರೋಹಣವನ್ನು ಮಾಡ್ತಾ ಇರುವಂಥದ್ದು? ಈ ದಿನದ ವಿಶೇಷತೆ ಏನು, ಮಹತ್ವ ಏನು ನೋಡ್ತಾ ಹೋಗೋಣ. ಇವತ್ತು ಧ್ವಜಾರೋಹಣ ನೆರವೇರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ 6,000 ಜನ ಗಣ್ಯರು ಈ ಪುಣ್ಯಕಾಲಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ತ್ರೇತಾಯುಗದಲ್ಲಿ ರಾಮ ಸೀತೆ ವಿವಾಹವಾದಂತಹ ದಿನ, ವಿವಾಹವಾದಂತಹ ಮುಹೂರ್ತ, ವಿವಾಹವಾದಂತಹ ಗಳಿಗೆ, ಅದೇ ಮುಹೂರ್ತವನ್ನೇ ಈ ಧ್ವಜಾರೋಹಣಕ್ಕೂ ಕೂಡ ಇಡಲಾಗಿದೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ರಾಮ, ಮರ್ಯಾದ ಪುರುಷೋತ್ತಮ ರಾಮ ಮತ್ತು ಸೀತೆ ಮದುವೆ ಆಗಿದ್ರು. ಅದೇ ಮುಹೂರ್ತವನ್ನೇ ಧ್ವಜಾರೋಹಣಕ್ಕೂ ಕೂಡ ಇಡಲಾಗಿದೆ. ಇವತ್ತು ಕೂಡ ಅದೇ ಪಂಚಮಿಯ ದಿನ. ಹಾಗಾಗಿ ಇವತ್ತೇನೆ ಧ್ವಜಾರೋಹಣವನ್ನು ನೆರವೇರಿಸಬೇಕು ಅಂತ ಹೇಳಿ ನಿರ್ಧರಿಸಿ ಇಡೀ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಧ್ವಜಾರೋಹಣಕ್ಕೆ ಇವತ್ತಿನ ದಿನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದಕ್ಕೆ ಈ ಎಲ್ಲ ಅಂಶಗಳು ಕೂಡ ನಿಮಗೆ ಮಾಹಿತಿ.
ಇನ್ನು ಹಾಗಾದರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಏನೇನು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಅವರ ಟಿ.ಪಿ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ಬೆಳಗ್ಗೆ 10 ಗಂಟೆಗೆ ರಾಮ ಮಂದಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗುತ್ತೆ, ಪ್ರವೇಶ ಆಗುತ್ತೆ. ಕಳೆದ ಬಾರಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ, ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ರಥಾಚರಣೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದರು. ಬೆಳಗ್ಗೆ 11 ಗಂಟೆಗೆ ಸಪ್ತ ಮಂದಿರಕ್ಕೆ ಭೇಟಿಯನ್ನು ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಬರೀ ಧ್ವಜಾರೋಹಣವನ್ನು ನೆರವೇರಿಸಿ ಹೋಗೋದಿಲ್ಲ, ಇವತ್ತು ವಿಶೇಷ ಪೂಜೆ ಪುನಸ್ಕಾರಗಳನ್ನು ಹಮ್ಮಿಕೊಳ್ಳಲಾಗಿದೆ, ಹೋಮ ಹವನಗಳನ್ನು ಹಮ್ಮಿಕೊಳ್ಳಲಾಗಿದೆ, ಅದರಲ್ಲೂ ಕೂಡ ಭಾಗಿಯಾಗ್ತಾರೆ. ಶೇಷಾವತಾರ ಮಂದಿರ, ಮಾತಾ ಅನ್ನಪೂರ್ಣ ಮಂದಿರಕ್ಕೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಡ್ತಾರೆ. ಜೊತೆಗೆ ರಾಮ್ ದರ್ಬಾರ್ ದರ್ಶನ ಮತ್ತು ವಿಶೇಷ ಪೂಜೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಅಯೋಧ್ಯೆಯ ಮಂದಿರದ ಮೇಲೆ ಧ್ವಜಾರೋಹಣ, ಕೇಸರಿ ಧ್ವಜಾರೋಹಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ನೆರವೇರಿಸ್ತಾರೆ. ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಪ್ರಕಾರ ಈ ಕೇಸರಿ ಧ್ವಜಾರೋಹಣವನ್ನು ನಿರ್ವಹಿಸೋದಕ್ಕೆ ಅಯೋಧ್ಯೆಯ ಆಡಳಿತ ಮಂಡಳಿ, ರಾಮ ಮಂದಿರದ ಆಡಳಿತ ಮಂಡಳಿಯು ಕೂಡ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮತ್ತೊಂದು ಕಡೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಕೂಡ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದೆ.